ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಸ್ನೇಹದ ಕಡಲಲ್ಲಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಲಾಯರ್ ಹೇಳ್ತಾ ಇರ್ತಾರೆ, 3 ತಿಂಗಳಲ್ಲಿ ಅವನು ಕ್ಯಾರೆಕ್ಟರ್ ಎಂಥದ್ದಂತ ನೀವೇನಾದರೂ ಪ್ರೂವ್ ಮಾಡಿದರೆ ನಾವು ಇವ್ರನ್ನ ಮನೆಯಿಂದ ಹೊರಗಡೆ ತರ್ಬೋದು ಅಂತ ಪೂರ್ಣಿಮನ ಹತ್ರ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಶಿವಾನಿ ಬಂದು, ಯಾಕೆ ಸರ್ ಆ ಥರ ನಾವು ಪ್ರೂವ್ ಮಾಡಬೇಕು? ಅರ್ಧ ಗಂಟೆಯಲ್ಲಿ ಒಬ್ಬ ವ್ಯಕ್ತಿನ ಕ್ಯಾರೆಕ್ಟರ್ ಯಾವ ರೀತಿ ಅಂತ ನಾವೇನಾದರೂ ಐಡೆಂಟಿಫೈ ಮಾಡೋಕ್ಕಾಗುತ್ತಾ ಅಂತ ಪಲ್ಲವಿಗೆ ಆಪೋಸಿಟ್ ಆಗಿ ಹೇಳ್ತಾ ಇರ್ತಾಳೆ. ಮತ್ತೆ ಶಿವಾನಿ ಹೇಳ್ತಾ ಇರ್ತಾಳೆ, ನೋಡಿ ಸರ್, ಸಮುದ್ರದ ನೀರು ಉಪ್ಪಾಗಿರ್ಬೋದು, ಅದಕ್ಕೆ 7 ಸಮುದ್ರದ ನೀರುಗಳು ಸಿಹಿ ನೀರು ಬಂದು ಸೇರುತ್ತೆ. ಹಾಗೆ ಅವನಲ್ಲಿ ಯಾವುದೋ ಒಂದು ಕೆಟ್ಟ ಗುಣನ ನೋಡಿ ಬಿಟ್ಟು ಬಂದಿರೋದ್ ಬದಲು ಅವನಲ್ಲಿರೋ ಒಳ್ಳೆ ಗುಣನ ನೋಡಿ ಅರ್ಥ ಮಾಡ್ಕೊಂಡ್ರೆ ಅವನ ಜೊತೆ ಹೊಂದಾಣಿಕೆಯಿಂದ ಇರ್ಬೋದಲ್ವಾ, ಇವಳು ಟೈಮ್ ಕೊಡ್ಬೇಕಲ್ವಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಪಲ್ಲವಿ ತುಂಬಾ ಬೇಜಾರು ಮಾಡ್ಕೊಂಡು ಶಿವಾನಿ ಮುಖನ ನೋಡ್ತಾ ಇರ್ತಾಳೆ. ಅವಾಗ ಶಿವು ಹೇಳ್ತಾ ಇರ್ತಾನೆ, ನೋಡು ಶಿವಾನಿ, ಅವನು ಒಳ್ಳೆನಲ್ಲ, ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂದಾಗ, ಓಹೋ ತಾವು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರೋ ಅಂದಾಗ, ನೋಡು ಅವನು ಇವ್ರನ್ನ ಪಡ್ಕೊಳ್ಳೋಕ್ಕೆ ಬೇರೆ ದಾರಿನೇ ಹಿಡ್ದಿದ್ದಾನೆ, ಅವನು ಒಂದೊಂದು ದಾರಿ ಎಲ್ಲ ಹಿಡಿತಾ ಇರೋದು ಅಂತ ಹೇಳ್ತಾ ಇರ್ತಾನೆ. ಅವ್ನು ಮಾಡಿರೋ ನೀಚ ಕೆಲಸಗಳು 1 2 ಅಂತ ಶಿವು ಹೇಳ್ತಿರ್ಬೇಕಾದ್ರೆ ಅಲ್ಲಿ ಲಾಯರ್ ಹೇಳ್ತಾ ಇರ್ತಾರೆ, ಇದೇ ವಿಷಯನ ಅವನು ಕೋರ್ಟಲ್ಲಿ ಇಟ್ಕೊಂಡು ಗೆಲ್ತಾ ಇರೋದು, ಅವನಿಗೇನು ಅವ್ನ ಹೆಂಡ್ತಿನ ಪಡ್ಕೋಬೇಕು. ಹಾಗೆ ಸ್ಟೇಷನಲ್ಲಿ ಅವನ ಪರ ಯಾವುದು ಸಹ ಕೇಸು ದಾಖಲಾತಿ ಆಗಿಲ್ಲ, ಒಂದು ಕೊಲೆ ಕೇಸ್ ಇಲ್ಲ, ರೇಪ್ ಕೇಸ್ ಇಲ್ಲ, ಯಾವುದೊಂದು ಕಳ್ತನದ ಕೇಸು ಸಹ ಒಂದು ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿಲ್ಲ. ಇನ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಅಂತ ಲಾಯರ್ ಹೇಳ್ತಾ ಇರ್ತಾರೆ. ಮತ್ತೆ ಲಾಯರ್ ಹೇಳ್ತಾ ಇರ್ತಾರೆ, ಕುಡಿತಕ್ಕೆ ಯಾರು ಡೈವರ್ಸ್ ಕೇಸ್ ಕೊಡಲ್ಲ, ಅದರಲ್ಲೂ ಹುಡುಗಿ ಜೊತೆ ಅಫೇರ್ ಅಂತ ಅಂತಾರೆ, ಆದರೆ ಸಾಕ್ಷಿ ಮಾತ್ರ ಯಾವುದೂ ಇಲ್ಲ ಅಂತ ಅಂದಾಗ ಈ ಕಡೆ ಪಲ್ಲವಿ ಅಪ್ಪ ಹೇಳ್ತಾ ಇರ್ತಾರೆ, ಹಾಗಾದರೆ ನನ್ನ ಮಗಳು ಅಲ್ಲಿಗೆ ಹೋಗ್ಲೇಬೇಕಂತ ಅಂದಾಗ, ಹೋದ್ರೆ ತುಂಬ ಒಳ್ಳೇದು ಅಂತ ಲಾಯರ್ ಹೇಳ್ತಾ ಇರ್ತಾರೆ. ಮತ್ತೆ ಶಿವಾನಿ ಕೊಂಕು ಮಾತಾಡ್ತಾ ಇರ್ತಾಳೆ, ಸರ್ ಹೋಗೋದು ಬಿಡಲಿ, ಹೋಗ್ಲೇಬೇಕಂತ ಹೇಳಿ ಸರ್, ಗಂಡನ ಬಿಟ್ಟು ಎಷ್ಟು ದಿನ ಅಂತ ನಮ್ಮ ಮನೇಲಿ ಗೆಸ್ಟ್ ಆಗಿ ಇರ್ತಾಳೆ, ಮುಂದೆ ನೀವು ಜೀವನ ಹೆಂಗೆ ಸರ್ ಅಂತ ಹೇಳ್ತಾ ಇರಬೇಕಾದ್ರೆ ಪೂರ್ಣಿಮಾ ಕೋಪ ಮಾಡ್ಕೊಂಡು ಶಿವಾನಿನ ಗುರಾಯಿಸ್ತಾ ಇರ್ತಾಳೆ. ಗಂಡನಿಗೆ ಡಿವೋರ್ಸು, ನಮ್ಮನೆಗೆ ಡಿಸ್ಟರ್ಬೆನ್ಸು, ಇಷ್ಟೇನ ನನ್ನ ಜೀವನ ಅಂತ ಪಲ್ಲವಿಗೆ ಹೇಳ್ತಿರ್ಬೇಕಾದ್ರೆ ಪಲ್ಲವಿ ಅವಳ ಮುಖ ನೋಡ್ಕೊಂಡು ಆಳ್ತಾ ಇರ್ತಾಳೆ. ಆಗ ಶಿವ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನೋಡು ಶಿವಾನಿ, ಮಾತಿನ ಮೇಲೆ ನಿಗಾ ಇರಲಿ ಆಯ್ತಾ, ಹದ್ದು ಮೀರಿ ಮಾತಾಡ್ತಿದ್ದೀಯಾ, ಪಲ್ಲವಿಯರು ಯಾವ ರೀತಿ ಈ ಮನೆಗೆ ಡಿಸ್ಟರ್ಬೆನ್ಸ್ ಮಾಡ್ತಾರೆ ಅಂತ ಕೇಳ್ತಾ ಇರ್ತಾನೆ. ಅವಾಗ ಶಿವಾನಿ ಕೇಳ್ತಾ ಇರ್ತಾಳೆ, ಮೊನ್ನೆ ಇಂದ್ರಾರಮ್ಮ ಬಂದು ಕಾಡಿ ಬೇಡಿ ಕೇಳಿದ್ರಲ್ಲ, ನೀನು ಕಳಿಸ್ಕೊಟ್ಟ, ಅದು ಇವಳನ್ನ ಈ ಮನೇಲಿ ಇಟ್ಕೊಳ್ಳೋಕೆ ನಿನಗೇನೋ ಅಧಿಕಾರ ಇದೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಆಗ ಶಿವನು ಸಹ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಸದ್ಯಕ್ಕೆ ಈ ಮನೆ ನಂದು ಅಂತ ಹೇಳ್ತಿರ್ಬೇಕಾದ್ರೆ, ಆದರೆ ಪಲ್ಲವಿನೇ ನಿನ್ನವಳಲ್ಲ ಅಲ್ವಾ, ಅವಳನ್ನ ಯಾವ ಮೇಲೆ ಅಧಿಕಾರ ಇದೆ ಅಂತ ನೀನು ಇಲ್ಲಿ ತಡೆದಿಟ್ಕೊಂಡಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ಶಿವ ಏನು ಮಾತಾಡೋಕ್ಕಾಗದೆ ಕೋಪ ಮಾಡ್ಕೊಂಡು ಅವಳ ಮುಖ ನಾನು ನೋಡ್ತಾ ಇರ್ತಾನೆ. ಮತ್ತೆ ಶಿವ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನೋಡು ಶಿವಾನಿ, ಪಲ್ಲವಿ ಮೇಲೆ ಇರೋ ಕನ್ಸರ್ನ್ ಅಷ್ಟೇ, ಇದು ಕಾಳಜಿ ಅಷ್ಟೇ, ಅಧಿಕಾರ ಏನೂ ಅಲ್ಲ ಅಂತ ಹೇಳ್ತಾ ಇರ್ತಾನೆ. ಆವಾಗ ಮತ್ತೆ ಶಿವಾನಿ ಹೇಳ್ತಾ ಇರ್ತಾಳೆ, ಈಗ ಕೋರ್ಟೇ ಆರ್ಡರ್ ಮಾಡಿದೆಯಲ್ಲ ಹೋಗಬೇಕು ಅಂತ, ಅದನ್ನ ಹೆಂಗೆ ತಪ್ಪಿಸ್ತೀಯ ಅಂತ ಅಂದಾಗ, ತಪ್ಪಿಸ್ತೀನಿ, ಈಗೇನು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಬೇಕಲ್ವ, ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕಲ್ವ, ಒಂದೇ ಒಂದು ಕೇಸ್ ಆದರೂ ದಾಖಲೆ ಆಗಬೇಕಲ್ವ ಸರ್, ಅದನ್ನು ನಾನು ಮಾಡ್ತೀನಿ ಅಂತ ಶಿವ ಹೇಳ್ತಾ ಇರ್ತಾನೆ. ಪ್ರಪಂಚಕ್ಕೆ ಅವನು ಎಂಥ ಮೋಸ್ಕರ ಅಂತ ನಾನು ತೋರಿಸ್ತೀನಿ, ಪಲ್ಲವಿರೇ ನೀವು ಬನ್ನಿ ಅಂದಾಗ, ಎಲ್ಲಿಗೆ ಶಿವ ಅಂದಾಗ, ಬನ್ನಿ ನನ್ನ ಜೊತೆ ನಾನು ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಶಿವು ಇಲ್ಲಿ ಪಲ್ಲವಿನ ಕರ್ಕೊಬಂದು ಪೊಲೀಸ್ ಹತ್ರ ಕರ್ಕೊಂಬಂದಿರ್ತಾನೆ. ಏನು ಇಷ್ಟೊತ್ತಿನಲ್ಲಿ ಕರ್ಕೊಬಂದಿದ್ದೀರಾ ಶಿವು, ಏನು ಪರ್ಸ್ನಲ್ ಕೆಲಸ ಅಂತ ಅಂದ್ರಿ ಅಂತ ಅನ್ಬೇಕಾದ್ರೆ, ಇವಳು ನನ್ನ ಫ್ರೆಂಡ್ ಪಲ್ಲವಿ ಅಂತ, ಇವಳು ಗಂಡ ಇಂದ್ರಜಿತ್ ಅಂತ ತುಂಬ ಟಾರ್ಚರ್ ಕೊಡ್ತಾನೆ ನನ್ನ ಫ್ರೆಂಡಿಗೆ ಅಂತ ಹೇಳ್ತಿರ್ಬೇಕಾದ್ರೆ, ಅಂಥದ್ದೇನು ಟಾರ್ಚರ್ ಕೊಡ್ತಾನೆ ಅಂತ ಅನ್ಬೇಕಾದ್ರೆ, ದಿನ ಈ ಥರ ಟಾರ್ಚರ್ ಕೊಡ್ತಾನೆ ಅಂತ ಹೇಳ್ತಾ ಇರ್ತಾನೆ. ನಾವೇನಾದರೂ ಇವಾಗ ಕಂಪ್ಲೇಂಟ್ ಕೊಡಬೇಕಾ, ಇವರು ಸಪ್ರೇಟ್ ಇರ್ತೀನಿ ಅಂದರೂ ಬಿಡ್ತಾ ಇಲ್ಲ, ಅವನು ದಿನ ಬಂದು ಟಾರ್ಚರ್ ಕೊಡ್ತಾ ಇದ್ದಾನೆ, ಇದು ಕೋರ್ಟಿಗೆಲ್ಲ ವಿಷಯ ಹೋಗಿದೆ, ಆದರೂ ಸಹ ಕೋರ್ಟ್ ಅವನ ಜೊತೆನೇ ಇರಬೇಕು ಅಂತ ಹೇಳ್ತಾ ಇದೆ, ಆದರೆ ತುಂಬ ಕೆಟ್ಟವನಂತ ಹೇಳ್ತಾ ಇರ್ತಾನೆ. 3 ತಿಂಗಳು ಅವನ ಜೊತೆ ಸಂಸಾರ ಮಾಡೋಕ್ಕೆ ಕೋರ್ಟು ಹೇಳಿದೆ, ಇವಾಗ ಏನಾದರೂ ಸಹಾಯ ಮಾಡಿ ಪ್ಲೀಸ್ ಅಂತ ಅನ್ಬೇಕಾದ್ರೆ, ಹಾಗೆಲ್ಲ ಮಾಡೋಕ್ಕಾಗಲ್ಲ ಇವರೇ, ಅವ್ನು ಹಿಂಸೆ ಕೊಡಬೇಕಾಗಲೇ ನೀವು ಕಂಪ್ಲೇಂಟ್ ಕೊಡಬೇಕಿತ್ತು ಅಂತ ಈ ಕಡೆ ಪೊಲೀಸ್ ಅಧಿಕಾರಿ ಹೇಳ್ತಾ ಇರ್ತಾರೆ. ಕೇಸು ಸಾಲ್ವ್ ಆಗಿ ಕೋರ್ಟೇ ಈ ಥರ ರಿಜಿಸ್ಟರ್ ಮಾಡಿದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ, ಕಂಪ್ಲೇಂಟ್ನ ಮತ್ತೆ ನಾವು ರಿಜಿಸ್ಟರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಪಲ್ಲವಿ ತುಂಬ ಬೇಜಾರಾಗಿ ಅವ್ರ ಮುಖನ ನೋಡ್ತಾ ಇರ್ತಾಳೆ. ಆ ಥರ ಏನಾದ್ರು ನಾವು ತಪ್ಪು ಮಾಡಿದರೆ ಕೋರ್ಟಿಗೆ ನಾವು ಬೆಲೆ ಕೊಡಬೇಕಾಗುತ್ತೆ, ಪ್ರಾಮಾಣಿಕತೆಯಿಂದ ಇರಬೇಕಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಸರ್ ನಿಮಗೆ ಗೊತ್ತಿಲ್ಲ ಸರ್, ಅವನೊಬ್ಬ ದೊಡ್ಡ ರಾಕ್ಷಸ, ಇವ್ರಿಗೆ ಯಾವಾಗಲೂ ಸಹ ಟಾರ್ಚರ್ ಕೊಡ್ತಾನೆ ಸರ್, ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ. ಆಗ ಮತ್ತೆ ಪೊಲೀಸ್ ಅಧಿಕಾರಿ ಹೇಳ್ತಾ ಇರ್ತಾರೆ, ನೋಡ್ರಿ ಬೇಕಾದರೆ ಇವ್ರ ಮನೆ ಹತ್ರ ನಾನು ಒಬ್ಬ PC ಬಿಟ್ಟಿರ್ತೀನಿ, ಗಂಡ ಏನಾದರೂ ಗಲಾಟೆ ಮಾಡಿದರೆ ಇವ್ರಿಗೂ ಸಹ ಪ್ರೊಟೆಕ್ಷನ್ ಇದ್ದಾಗುತ್ತೆ, ಅವ್ರು ಆಕ್ಷನ್ ತಗೋತಾರೆ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಬಿಟ್ಟು ನಾವು ಕೋರ್ಟ್ ಆರ್ಡರ್ನ ತಪ್ಸೋಕ್ಕಾಗಲ್ಲ, ಆ ಥರ ಮಾಡಿದರೆ ನಿಮಗೂ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಪ್ಲೀಸ್ ಸರ್ ಏನಾದರೂ ಮಾಡಿ ಸರ್ ಅಂತ ಮತ್ತೆ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ನೋಡಿ ನಾನು ಆಗಲೇ ಹೇಳಿದ್ನಲ್ವ, ನಮ್ಮ ಕೈಲಿ ಮಾಡೋಕ್ಕಾಗೋದು ಇಷ್ಟೇ, ಬನ್ನಿ ಅಂತ ಲಾಯರ್ ಕರ್ಕೊಂಡು ಈ ಕಡೆ ಪೊಲೀಸ್ ಹೋಗ್ತಿರ್ಬೇಕಾದ್ರೆ, ಪ್ಲೀಸ್ ಅಂತ ಮತ್ತೆ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಒಂದು ಕಡೆ ಪಲ್ಲವಿ ಮತ್ತು ಶಿವು ಇಬ್ಬರು ಸಹ ಮನೆಗೆ ಬಂದಾಗ ಅವರಮ್ಮ ಶೋಭಾ ಮತ್ತು ಮುಕುಂದ ಕೇಳ್ತಾ ಇರ್ತಾರೆ, ಏನಾಯಿತು ಹೋಗಿದ್ದ ಕೆಲಸ ಅಂತ ಅನ್ಬೇಕಾದ್ರೆ, ಎಲ್ಲ ಬಾಗಿಲು ಮುಚ್ಚೋಗಿದೆ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಆ ಪಾಪಿ ಮನೆಗೆ ಹೋಗಲ್ಲ ಅಂತ ಒಂದು ಮಾತು ಹೇಳು ಅಂತ ಅನ್ಬೇಕಾದ್ರೆ, ಬೇರೆ ದಾರಿ ಇಲ್ಲ ನನಗೆ, ಎಲ್ಲ ಬಾಗಿಲು ಮುಚ್ಚೋಗಿದೆ ಅಮ್ಮ, ಈಗ ನರ್ಕಕ್ಕೆ ಹೋಗೋದು ಒಂದೇ ಬಾಕಿ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಆಗ ಪಲ್ಲವಿ ಅಪ್ಪ ಮುಕುಂದ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನಾವು ಮಾಡಿರೋ ಪಾಪಕ್ಕೆ ನೀನು ಯಾಕಮ್ಮ ನರ್ಕಕ್ಕೆ ಹೋಗಬೇಕು, ತಂದೆ ತಾಯಿ ಮಾಡಿದ ಪಾಪನ ಮಕ್ಕಳು ಅನುಭವಿಸ್ತಾರೆ ಅಂತ ಹೇಳ್ತಾರಲ್ಲ, ಅದು ಇದೇನೇ ಇರ್ಬೋದು, ಇದೇ ನಿಜ ಆಗಿರ್ಬೋದು ಅಂತ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ.
ನಾನು ಏನು ಜನ್ಮದಲ್ಲಿ ಪಾಪ ಮಾಡಿದ್ನೋ ಅದನ್ನು ನೀನು ಅನುಭವಿಸ್ತಾ ಇದೆಯಾ ಅನ್ಬೇಕಾದ್ರೆ, ಇಲ್ಲ ಅಪ್ಪ ನಾನು ಯಾವ ಜನ್ಮದಲ್ಲಿ ಯಾರಿಗೆ ನರಕ ಕೊಡೋ ರೀತಿ ಮಾಡಿದ್ನೋ ಕಣೆ, ಅದಕ್ಕೆ ಈ ಜನ್ಮದಲ್ಲಿ ಆ ಭಗವಂತ ನೀನು ಅನುಭವಿಸ್ಲೇಬೇಕು ಅಂತ ತೀರ್ಪು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ನನಗೆ ಬೇರೆ ದಾರಿ ಇಲ್ಲ ಅಪ್ಪ, ನಾನು ಅನುಭವಿಸ್ಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಶಿವು ಹೇಳ್ತಾ ಇರ್ತಾನೆ, ಪಲ್ಲೆಯವರ ಇದರಲ್ಲಿ ನೀವು ಯಾವ ತಪ್ಪು ಸಹ ಮಾಡಿಲ್ಲ, ಇಂದ್ರ ಮತ್ತು ಅವರಮ್ಮ ಇಂದ್ರಾಣಿ ಸೇರ್ಕೊಂಡು ಮಾಡ್ತಿರೋ ಒಳಸಂಚು ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಶಿವ ಹೇಳ್ತಾ ಇರ್ತಾನೆ, ಇಷ್ಟರಲ್ಲೇ ಅವ್ರದ್ದು ಪಾಪದ ಕೂಡ ತುಂಬ್ತಾ ಬರ್ತಾ ಇದೆ, ಪ್ರಾಯಶ್ಚಿತ್ತನೂ ಸಹ ಆದಷ್ಟು ಬೇಗ ಅವರು ಮಾಡ್ಕೋತಾರೆ, ನೋಡ್ತಾ ಇರಿ ಅಂತ ಹೇಳ್ತಾ ಇರ್ತಾನೆ. ಅಪ್ಪ ನೀವು ನೊಂದ್ಕೋಬೇಡಿ, ಧೈರ್ಯ ಕೆಡಬೇಡಿ, ನೀವು ಹುಷಾರಾಗಿರಿ ಅಂತ ಹೇಳ್ತಿರ್ಬೇಕಾದ್ರೆ, ಹೇಗಮ್ಮ ನಾನು ಸಮಾಧಾನ ಮಾಡ್ಕೊಳ್ಳಿ, ನಿನ್ನಂತಳನ್ನ ಒಳ್ಳೆ ಹುಡುಗಿನ ನನ್ನ ಮಗನಿಗೆ ರಾಕ್ಷಸನಿಗೆ ಮನೆ ಹತ್ರ ಕಳ್ಸೋಕ್ಕೆ ಹೆಂಗೆ ಮನಸ್ಸು ಬರುತ್ತೆ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಪಲ್ಲವಿ ಬಂದು ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪೂರ್ಣಿಮಾ ಬಂದು ಹೇಳ್ತಾ ಇರ್ತಾಳೆ, ನೊಂದ್ಕೋಬೇಡಿ ಬಾವ, ಎಲ್ಲ ಒಳ್ಳೇದಾಗುತ್ತೆ, ಆ ಮಾರ್ಕಂಡೇಯನೇ ಎಕ್ಸಾಂಪಲ್ ಆಗಿ ತಗೊಳ್ಳಿ, ಬ್ರಹ್ಮ ಬರೆದ ಹಣೆ ಬರನೇ ಶತ್ರು ಆಗಿದ್ರು ಸಹ ಹೋರಾಡಿ ಗೆದ್ರು ಆ ಮಾರ್ಕಂಡೇಯ. ನಿನ್ನ ಬದುಕು ಆ ಸವಾಲನ್ನು ಎದುರಿಸೋ ಆಗಿದೆ, ಅವರು ಸಾವನ್ನೇ ಗೆದ್ದರು, ಆದರೆ ನಿನ್ನ ಬದುಕು 3 ತಿಂಗಳಲ್ಲಿ ಅವನನ್ನು ಎದುರಿಸೋಕ್ಕಾಗಲ್ವಾ ಅಂತ ಧೈರ್ಯನ ತುಂಬ್ತಾ ಇರ್ತಾಳೆ. ಮತ್ತೆ ಪೂರ್ಣಿಮೆ ಹೇಳ್ತಾ ಇರ್ತಾಳೆ, ನೋಡು ಕೋರ್ಟು 3 ತಿಂಗಳು ಟೈಮ್ ಕೊಟ್ಟಿದೆ, ನೀರಲ್ಲಿ ಆಲ್ರೆಡಿ ಮುಳುಗಿದ್ಯಾ, ಮುಂದೆ ಬರ್ತೀಯೋ ಹಿಂದೆ ಬಂದು ದಡ ಸೇರ್ತೀಯೋ ಅದು ಗೊತ್ತಿಲ್ಲ, ಕೋರ್ಟು ಕೊಟ್ಟಿರೋ 3 ತಿಂಗಳಲ್ಲಿ ಅವನು ಎಂಥ ನೀಚ ಅಂತ ಅದನ್ನು ಪ್ರೂವ್ ಮಾಡು ಅಂತ ಧೈರ್ಯನ ತುಂಬ್ತಾ ಇರ್ತಾಳೆ. 3 ತಿಂಗಳು ಅವನಿಂದ ಬಿಡುಗಡೆ ಆದರೆ ನಿನಗೆ ಕೋರ್ಟು ಸಹ ಸ್ವತಂತ್ರ ಕೊಡುತ್ತೆ, ನಿನ್ನ ಪಾಡಿ ನೀನು ಇರ್ಬೋದು, ಎದುರು ಬೇಡ, ನಾವು ಬೇರೆ ಬೇರೆ ಮನೆಗಳಲ್ಲಿ ಇರ್ಬೋದು, ಆದರೆ ನಿನ್ನಿಂದ ಯಾವತ್ತೂ ನಾವು ದೂರ ಇರಲ್ಲ ಅಂತ ಹೇಳ್ತಾ ಇರ್ತಾಳೆ. ನಾಳೆ ಅಲ್ಲಿಗೆ ಹೋಗು ಪಲ್ಲವಿ, ನೀನು ಹೆದರ್ಕೋಬೇಡ, ಯೋಚನೆ ಮಾಡಬೇಡ, ನಿನ್ನ ಜೊತೆ ಏನೇ ಕಷ್ಟ ಬಂದರೂ ನಾನಿದ್ದೀನಿ, ನಮ್ಮ ಕುಟುಂಬ ಇದೆ, ನೀನು ಧೈರ್ಯವಾಗಿ ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಶಿವು ಸಹ ಕತ್ತಲಾಡಿಸ್ತಾ ಇರ್ತಾನೆ. ಈ ಕಡೆ ಬೆಳಗಾದ ತಕ್ಷಣ ಪಲ್ಲವಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಂದ್ರಜಿತ್ ಮನೆಗೆ ಹೋಗೋಕೆ ಅಂತ ರೆಡಿ ಆಗ್ತಿರ್ಬೇಕಾದ್ರೆ ಮುಕುಂದ ಶೋಭಾ ತುಂಬ ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪವಿತ್ರ ಕಾಲ್ ಮಾಡಿದಾಗ 1 ನಿಮಿಷ ಅಂತ ಹೆಂಡ್ತಿಗೆ ಹೇಳಿ ಬಂದು ಮಾತಾಡ್ತಿರ್ಬೇಕಾದ್ರೆ, ಅಪ್ಪ ಅಕ್ಕ ಅಲ್ಲಿಗೆ ಹೋಗೋಕೆ ಹೊರಟ್ಲ, ಹೇಗಪ್ಪ ರಾಕ್ಷಸನ ಹತ್ರ ಹೋಗ್ತಾ ಇದ್ದಾಳೆ ಅಂತ ಪಲ್ಲವಿಯನ್ನ ಬಗ್ಗೆ ಕೇಳ್ತಾ ಇರಬೇಕಾದ್ರೆ, ಇನ್ನೇನಮ್ಮ ಮಾಡಲಿ, ನಾನೇ ತಾನೇ ಕಾಲು ತೊಳೆದು ಕನ್ಯಾದಾನ ಮಾಡಿ ಆ ವಂಶನ ಉದ್ಧಾರ ಮಾಡು ಅಂತ ನಾನೇ ತಾನೇ ನಿಮ್ಮ ಅಕ್ಕನ ಕೈನ ಅವನ ಕೈಗೆ ಇಟ್ಟಿದ್ದು, ಅದಕ್ಕೆ ಈ ಕರ್ಮ ಎಲ್ಲ ಅನುಭವಿಸ್ಬೇಕಾಗುತ್ತೆ ಅಂತ ಅವರಪ್ಪ ಹೇಳ್ತಾ ಇರ್ತಾನೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಮುಕುಂದ ಹೇಳ್ತಿರ್ಬೇಕಾದ್ರೆ, ಬೇಡ ಅಪ್ಪ ಅಕ್ಕನ ಕೈಲಿ ಕೊಡು, ಆ ಈಡಿಯಟ್ ಮನೆಗೆ ಹೋಗಬೇಡ ಅಂತ ನಾನು ಹೇಳ್ತೀನಿ, ಆ ಕೋರ್ಟಿಗೆ ಹೆಂಗೆ ಗೊತ್ತಾಗುತ್ತೆ ಅಕ್ಕನ ಕಷ್ಟ ಅನ್ಬೇಕಾದ್ರೆ, ನ್ಯಾಯದೇವತೆಗೆ ಕಣ್ಣು ಕಟ್ಟಿದಾರಮ್ಮ, ಅವ್ರಿಗೆ ಏನು ಸಹ ಕಾಣಲ್ಲ, ಬರೀ ಆ ಸಾಕ್ಷಿ ಅಷ್ಟೇ ಕಣ್ಣಿಗೆ ಕಾಣಿಸಲ್ಲ, ಕಿವಿ ಕೇಳಿಸುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ, ಈ ಕಡೆ ಪವಿತ್ರನು ಸಹ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಕಟ್ಟಿದ್ದ ಕತೆ ನ್ಯಾಯದೇವತೆಗೆ ತುಂಬ ಇಂಪಾಗಿ ಕೇಳಿಸ್ಬಿಟ್ಟಿದೆ, ಇವಾಗ ನಾವೇನು ಮಾಡೋಕ್ಕಾಗಲ್ಲ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಮತ್ತೆ ತುಂಬ ಬೇಜಾರು ಮಾಡ್ಕೊಂಡು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ ಪವಿತ್ರನು ಸಹ ತುಂಬ ಬೇಜಾರು ಮಾಡ್ಕೊಂಡು ದೇವ್ರ ಮುಖ ನಾನು ನೋಡ್ತಾ ಇರ್ತಾಳೆ. ಈ ಕಡೆ ಮುಕುಂದ ಕಣ್ಣೀರು ಹಾಕೊಂಡು ಬರ್ತಾ ಇರಬೇಕಾದ್ರೆ ಪಲ್ಲವಿನ ಬಂದು ಅಮ್ಮ ಅಪ್ಪ ಎಲ್ಲಿ ಅಂತ ಅಂದಾಗ, ಅಷ್ಟೊತ್ತಿಗೆ ಅಪ್ಪ ಬಂದು ಹೇಳ್ತಾ ಇರ್ತಾನೆ, ಒಂದು ಊರಲ್ಲಿ ಒಬ್ಬ ದೊಡ್ಡ ಬಕಾಸುರ ಇದ್ದಂತೆ, ಅವನು ಪ್ರತಿಯೊಬ್ಬರನ್ನು ಸಹ ಸಂಹಾರ ಮಾಡ್ತಾ ಇದ್ದಂತೆ, ಇವತ್ತು ಅಂಥ ಬಕಾಸುರನಿಗೆ ನನ್ನ ಮಗಳನ್ನ ನಾನು ಸಂಹಾರ ಆಗೋಕ್ಕೆ ಕೊಡ್ತಾ ಇದ್ದೀನಿ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ. ಅಪ್ಪ ಈ ಥರ ಅಳ್ಬೇಡಪ್ಪ, ನಗ್ನಗ್ತಾ ಕಳಿಸ್ಕೊಡಪ್ಪ ಅಂತ ಹೇಳ್ತಿರ್ಬೇಕಾದ್ರೆ, ಯಾವ ಮನೆಗೆ ಅಂತ ನಗ್ನಗ್ತಾ ಕಳಿಸ್ಕೊಡ್ಲಿ, ಹಾಕಿದ್ದ ಅಕ್ಷತೆ ಹಾಕಿದ್ದ ಅರಿಶಿನ ಆಶೀರ್ವಾದ ಎಲ್ಲವೂ ಸಹ ಯಾವುದು ನಿನಗೆ ಒಳ್ಳೇದು ಮಾಡಲೇ ಇಲ್ಲ ಕಣಮ್ಮ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ. ಗಂಡು ಹೆಣ್ಣು ಸುಖವಾಗಿರಲಿ ಅಂತ ಎಲ್ಲ ಅಪ್ಪ ಅಮ್ಮನೂ ಸಹ ಆಶೀರ್ವಾದ ಮಾಡ್ತಾರೆ, ಆದರೆ ಪಂಚಾಂಗ ಸುಳ್ಳಾಗಿ ಬರ್ತಿತ್ತಾ, ನೋಡಿದ್ದ ಶಾಸ್ತ್ರನೂ ಸಹ ಸುಳ್ಳಾಗಿ ಬರ್ತಿತ್ತಾ ಅಂತ ನಾನು ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ಶೋಭನು ಸಹ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಪಲ್ಲವಿ ಆ ಮನೆಗೆ ನೀನು ಹೋಗಬೇಡ ಅಂತ ಅಂದಾಗ, ಇಷ್ಟು ದಿನ ಅವ್ನು ಕರಿತಿದ್ದ, ನಾನು ಬರಲ್ಲ ಅಂತ ಹೇಳ್ತಿದ್ದೆ, ಆದರೆ ಇವಾಗ ಬಲವಂತಾಗಿ ಅವನು ಕರೆಸ್ಕೊತಿದ್ದಾನೆ, ನಾನು ಹೋಗಲೇಬೇಕಾದ ಪರಿಸ್ಥಿತಿ ಬಂದಿದೆ ಕಣಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಶೋಭಾ ತುಂಬ ಕಣ್ಣೀರು ಹಾಕ್ತಾ ಇರ್ತಾಳೆ. ಆಗ ಪಲ್ಲವಿ ತುಂಬ ಬೇಜಾರು ಮಾಡಿಕೊಂಡು, ಆ ಮನೇಲಿ ನಾನಾಗಿರ್ತೀನೋ ಅಥವಾ ನಾನು ಇರ್ತೀನೋ ಇರಲ್ಲೋ, ಅವನ ಜೊತೆ ಹೇಗಿರ್ತಾನೋ ನನಗೆ ಗೊತ್ತಿಲ್ಲ ಅಂದಾಗ, ಈ ಥರ ಎಲ್ಲ ಮಾತಾಡಬೇಡಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ಅಪ್ಪ ನನ್ನನ್ನು ನಾನು ಉಳಿಸ್ಕೊಳ್ಳೋಕ್ಕೋಸ್ಕರ ಯಾವ ಮಟ್ಟಕ್ಕಾದರೂ ನಾನು ಹೋಗ್ತೀನಿ, ನೀವು ಮಾತ್ರ ಯೋಚನೆ ಮಾಡಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಅಲ್ಲಿ ಶಿವನು ಬಂದೇ ಬಿಡ್ತಾನೆ. ಆಗ ಶಿವು ಹೇಳ್ತಾ ಇರ್ತಾನೆ, ಪಲ್ಲವಿಯವರು ಯಾವುದೇ ಸಂದರ್ಭ ಬಂದರೂ ಸಹ ಆ ರಕ್ಷಣೆ ನೀವು ತೆಗಿಬೇಡಿ ಅಂತಂದಾಗ, ಹೌದು ಶಿವ ಅವರೇ, ಈ ರಕ್ಷೆ ನನಗೆ ಕಾವಲಾಗಿರುತ್ತೆ, ಯಾವ ಸಂದರ್ಭ ಬಂದರೂ ನಾನು ಎದುರಿಸ್ತೀನಿ, ನನ್ನ ನಂಬಿಕೆ ನನಗೆ ಬಂದಿದೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಶಿವ ಹೇಳ್ತಾ ಇರ್ತಾನೆ, ಬನ್ನಿ ಪಲ್ಲವಿಯವರೇ ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂದಾಗ, ಬೇಡ ಶಿವ, ಪಾಠನ ಫ್ರೆಂಡ್ಸ್ ಜೊತೆ ನಾವು ಕಲಿಬೋದು, ಆದರೆ ಪರೀಕ್ಷೆನ ಒಬ್ಬರೇ ತಾನೇ ಬರೀಬೇಕಾಗಿದ್ದು ಅಂತ ಹೇಳ್ತಿರ್ತಾಳೆ. ನಾನು ಒಬ್ಬಳೇ ಪರೀಕ್ಷೆ ಬರೆಯೋಕ್ಕೆ ಹೋಗ್ತಿದ್ದೀನಿ, ಪರೀಕ್ಷೆಯಲ್ಲಿ ಬರೆದ ಅಂಕಗಳ ಕೊಡುವ ಭಗವಂತನೇ, ಯಾವ ಅಂಕೆನೂ ಸಹ ಹೇಳ್ದಲೇ ಸುಮ್ಮನೆ ಇರೋನು, ಈ ಪರೀಕ್ಷೆನ ಬರೆದು ನಾನು ಪಾಸ್ ಆಗ್ತಿರೋ ನಂಬಿಕೆ ನನಗಿದೆ ಅಂತಂದಾಗ, ಲಗೇಜ್ನ ಕೊಡಿ ಪಲ್ಲವಿಯವರು ನಾನು ತೊಗೊಂಡೋಗಿರ್ತೀನಿ ಅಂದಾಗ, ಬೇಡ ಶಿವ, ಬಾರೋ ಓಡಾಡೋದನ್ನ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಂತ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಪಲ್ಲವಿ ಹೊರಟು ಬರ್ತಾ ಇರಬೇಕಾದ್ರೆ ಅತ್ತೆ ಅಂತ ಪೂರ್ಣಿಮನ ಹತ್ರ ಬಂದಾಗ, ಈ ಒಂಟಿಯಾಗಿ ಹೋಗ್ತಾ ಇದೆ ಜಿಂಕೆ, ಇಷ್ಟು ದಿನ ಜೊತೆಲಿತ್ತು ಅಂತ ಅನ್ಬೇಕಾದ್ರೆ ಕಾಡಲ್ಲಿ ವಾಸ ಮಾಡೋ ಅವಕಾಶನ ಭಗವಂತನೇ ಕೊಟ್ಟಮೇಲೆ ಹೋರಾಡೋ ಶಕ್ತಿನೂ ಸಹ ಕೊಡ್ತಾನೆ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಆದರೆ ನೀನು ಯಾವ ರೀತಿ ಗೆದ್ಬತ್ತೀಯಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ, ಅತ್ತೆ ಹೋಗಿ ನಾನು ಮಾವನ ಆಶೀರ್ವಾದನ ಪಡ್ಕೊ ಬರ್ತೀನಿ ಅಂತ ಬಂದ್ಬಿಟ್ಟು ಮಾಧವರಸನ ಹತ್ರ ಬಂದ್ಬಿಟ್ಟು
ಫೋಟೋನ ಹತ್ರ ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಫೋಟೋ ಹತ್ರ ಬಂದು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನೀವು ಇರೋಷ್ಟು ದಿನ ನಿಮ್ಮ ಮಾವ ಅಂತ ನನಗೆ ಗೊತ್ತೇ ಆಗಲಿಲ್ಲ. ನೀವು ಹೋದ್ಮೇಲೆ ಈ ಮನೆಗೆ ಬರೋಕ್ಕೆ ನನಗೆ ಅವಕಾಶ ಸಿಕ್ತು. ನಿಮ್ಮ ಆಶೀರ್ವಾದನೇ ಅದಕ್ಕೆ ಕಾರಣ. ನಾನು ಇರೋವರೆಗೂ ಸಹ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೈ ಮುಗಿದು ಕೇಳ್ತಾ ಇರ್ತಾಳೆ. ಈ ಕಡೆ ಮತ್ತೆ ಆಶೀರ್ವಾದ ಪಡ್ಕೊಂಡು ಈ ಕಡೆ ಬಂದು ಸೌಮ್ಯನ ಹತ್ರ ಹೇಳ್ತಾ ಇರ್ತಾಳೆ, ನಿಮಗೆ ಹುಷಾರಿಲ್ಲ ಅಂತ ನಾನು ಕೇಳ್ಕೊಬಿಟ್ಟೆ, ಹುಷಾರಾಗಿರಿ, ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ ಅಂದಾಗ, ನಿಮಗೆ ಇಷ್ಟೊಂಥರ ಪ್ರಾಬ್ಲಮ್ ಇರಬೇಕಾದ್ರೂ ನನ್ನ ಕಷ್ಟ ಕೇಳ್ತಾ ಇದ್ದೀರಲ್ಲ, ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ಅವತ್ತೇ ಹೇಳಿದ್ನಲ್ವಾ ನಿಮ್ಮ ಕಷ್ಟ ಮುಂದೆ ನನ್ನ ಕಷ್ಟ ಏನೂ ಅಲ್ಲ ಅಂತ ಅಂದಾಗ, ನೀವು ದೇವ್ರು ಕೊಟ್ಟ ಅಕ್ಕ, ನೀವು ಆವಾಗಲೂ ಚೆನ್ನಾಗಿರಬೇಕು ಅಂತ ಸೌಮ್ಯ ಹೇಳ್ತಿರ್ಬೇಕಾದ್ರೆ, ಖಂಡಿತ ನಿನ್ನ ಮದುವೆಗೆ ಬಂದೇ ಬರ್ತೀನಿ, ನಾನು ಎಲ್ಲಿದ್ದರೂ ಬಂದೇ ಬರ್ತೀನಿ, ನಿಮ್ಮ ಜೊತೆ ನಾನು ಇದ್ದೇ ಇರ್ತೀನಿ. ಇವಾಗ ಅಷ್ಟೇ ಹೋಗ್ತಾ ಇದ್ದೀನಿ, ವಿಧಿ ಇಲ್ದಲೇ ಹೋಗ್ತಾ ಇದ್ದೀನಿ, ಆದರೆ ನನ್ನ ಮನಸ್ಸು ನಿಮ್ಮ ಹತ್ರನೇ ಇರುತ್ತೆ, ನಾನು ಹೋಗ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಅಕ್ಕ ನೀವು ಹೋಗ್ತೀನಿ ಅಂತ ಹೇಳ್ಬೇಡಿ, ಹೋಗಿ ಬರ್ತೀನಿ ಅಂತ ಹೇಳಿ ಅಂತ ಸೌಮ್ಯ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಪೂರ್ಣಿಮನ ಹತ್ರ ಆಶೀರ್ವಾದ ತಗೊಂಡು ಹೋಗ್ತಿರ್ಬೇಕಾದ್ರೆ, ಬೇಗ ವಾಪಸ್ಸು ಬಂದ್ಬಿಡಮ್ಮ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ತಾರೆ. ಈ ಕಡೆ ಸರಿಯತ್ತೆ ಅಂತ ಎಲ್ಲರಿಗೂ ಬಾಯ್ ಮಾಡಿ ಬರಬೇಕಾದ್ರೆ ತುಂಬ ಕಣ್ಣೀರು ಹಾಕೊಂಡು ಪಲ್ಲವಿ ಮನೆಯಿಂದ ಆಚೆ ಬರ್ತಾ ಇರ್ತಾಳೆ. ಈ ಕಡೆ ಮನೆಯವರೆಲ್ಲರೂ ಸಹ ತುಂಬ ಕಣ್ಣೀರು ಹಾಕ್ತಾ ಇರ್ತಾರೆ. ಆದರೆ ಇಂದ್ರಜಿತ್ ಮನೇಲಿ ಮಾತ್ರ ಪಲ್ಲವಿ ಬರ್ತಾಳೆ ಅಂತ ಸೇರೆಲ್ಲ ರೆಡಿ ಮಾಡಿಬಿಟ್ಟು ಡೆಕೋರೇಷನ್ ಎಲ್ಲ ಮಾಡಿ ರೆಡಿ ಮಾಡ್ತಿರ್ತಾರೆ. ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಭಾಗ್ಯದ ಪಲ್ಲವಿ ಇಂದ್ರಜಿತ್ ಮನೆಗೆ ಬಾರಮ್ಮ ಅಂತ ಸಾಂಗ್ ಆಡ್ತಾ ಇದ್ರೆ, ಪಲ್ಲವಿ ಮಾತ್ರ ಗುರಾಯಿಸ್ಕೊಂಡು ಇಂದ್ರಜಿತ್ ಮುಖನ ನೋಡ್ತಾ ಇರ್ತಾಳೆ. ಮತ್ತೆ ಇಂದ್ರಾಣಿ ಹೇಳ್ತಾ ಇರ್ತಾಳೆ, ಅಂತೂ ಇಂತೂ ಗಂಡನ ಮನೆ ಶ್ರೇಷ್ಠ ಅಂತ ಮತ್ತೆ ವಾಪಸ್ ಬಂದಲ್ಲ, ನನಗೆ ಖುಷಿ ಆಯಿತು ಕಣಮ್ಮ ಅಂದಾಗ, ಇಂದ್ರಜಿತ್ ಸಹ ಹೌದು, ಈ ಪಲ್ಲಿ ನನ್ನ ಮನೆಗೆ ಬಂದ್ಬಿಟ್ಲು ಅಂತ ತುಂಬ ಖುಷಿ ಪಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಟಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.